ಇಲ್ಲ. Hi guys, welcome back to my YouTube channel. I hope you guys are doing great. ಇವತ್ತು ಒಂದು ಸ್ಪೆಷಲ್ ಅಂತ ಅಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಐಡಿಯಾ ಬಂತು. ಅಮ್ಮ ಇವತ್ತು ಗಸಗಸೆ ಪಾಯಸ ಮಾಡ್ತಿದ್ದಾರೆ. ಸೊ ಐ ಥಾಟ್ ಓಕೆ ವೈ ನಾಟ್ ವ್ಲಾಗ್ ಮಾಡೋಣ ಅಂತ. ಅಪ್ಪ ಅಮ್ಮ ಇಬ್ಬರು ಚೆನ್ನೈಗೆ ಬಂದಿದ್ದಾರೆ. ಇಫ್ ಯು ಗೈಸ್ ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಟು ಹಿಟ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಬೇರೆ ವೀಡಿಯೋಸ್ಗೂ ಕೂಡ ಲೈಕ್ ಹಾಕಿ. ಆಲ್ಸೋ ದಿಸ್ ಇಸ್ ಮೈ ಅಟೆಂಪ್ಟ್ ಟು ಲರ್ನ್ ಮೇಕಿಂಗ್ ಗಸಗಸೆ ಪಾಯಸ. ನಂಗೆ ತುಂಬ ಇಷ್ಟ ಗಸಗಸೆ ಪಾಯಸ ಅಂದರೆ, ಆದರೆ ಇಷ್ಟೊಳಗೂ ಅದು ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಅದಕ್ಕೆ ಈ ಸಲ ಅಮ್ಮ ಬಂದಾಗ ಅವ್ರ ಹತ್ರ ಮಾಡಿಸಿ ಹಾಗೆ ನೋಡಿ ವಿಡಿಯೋನೂ ಮಾಡಿ ನೆಕ್ಸ್ಟ್ ಟೈಮ್ ಬೇರೆ ಯೂಟ್ಯೂಬ್ ವಿಡಿಯೋ ನೋಡೋಕ್ಕಿಂತ ಈ ಯೂಟ್ಯೂಬ್ ವಿಡಿಯೋನೇ ನೋಡಿಕೊಂಡು ಮತ್ತೆ ಮಾಡುವ ಅಂತ ಐಡಿಯಾ ಮಾಡಿದೆ. ಸೊ ಇವತ್ತಿನ ವಿಡಿಯೋ ಅಮ್ಮನ ಜೊತೆ ಗಸಗಸೆ ಪಾಯಸ. ಲೆಟ್ಸ್ ಗೋ. ಬಂದು ಹೇಳಿಲ್ಲ. ಫಸ್ಟ್ ಎಂತ ಇಲ್ಲ ಅಂತ ಹೇಳು. ಎಂತ ಮಾಡ್ತಿದ್ದೆ ಇವತ್ತು? ಗಸಗಸೆ ಪಾಯಸ. ಗಸಗಸೆ ಪಾಯಸ. ನಿಂಗೆ ಹೇಳ್ಕೊಡುವ ಅಂತ. ಹೇಳ್ಕೊಡು, ಆಗ ನೀನು ಇಲ್ದಿದ್ದಾಗ ನಂಗೆ ಮಾಡ್ಲಿಕ್ಕಾಗ್ತದೆ. ಈಸಿ ಪಾಯಸ. ಓಕೆಯಾ? ನಿಂಗೆ ಈಸಿ, ನನಗೆ ಅಯ್ಯೋ ಈಸಿ ನೋಡಿ. ಎಂತ ಮಾಡ್ತಿದ್ದಿ? ಸ್ವಲ್ಪ ಇಲ್ಲ, ಕ್ಯಾಶ್ಯೂ, ಬಾದಾಮ್, ಡ್ರೈ ಇವನ್ನೆಲ್ಲ ಮಾಡ್ಕೊಂಡು ಇಟ್ಕೊಳ್ಬೇಕಾ? ಸಾಕು. ಇದು ಹಾಕ್ಲಿಕ್ಕೆ ಇದು ಅರಿಯೋದು. ಫಸ್ಟು ಒಂದೆರಡು ಸ್ಪೂನ್ ಇದು ನೆನೆಸಿಟ್ಕೊಂಡ್ರೆ ಅಡ್ಡಿಲ್ಲ. ಅಕ್ಕಿ ನೆನೆಸಿಟ್ಕೊಂಡ್ರೆ ಅಡ್ಡಿಲ್ಲ. ನೆನೆಸಿಟ್ಕೊಂಡ್ರೆ ಹುರಿಯೋದು ಬೇಡ. ನೆನೆಸಿಟ್ಕೊಳ್ಳಿಲ್ಲ, ನೀನು ಕೂಡಲೇ ಕೇಳಿದೆಯಲ್ಲ ಅದಕ್ಕೆ. ಎಷ್ಟೊತ್ತು ನೆನೆಸಿಡ್ಬೇಕು? ನೆನೆಸಿಡಿದ್ರೆ ಒಂದು ಗಂಟೆ ನೆನೆಸಿದ್ರೆ. ಇದು ಹೀಗೆ ಡ್ರೈ. ಸೂಪರ್ ವಿಷನ್. ಸರಿ ಉರಿ. ಆಯ್ತಾ ಈಗ ರೆಡಿಯಾ? ಇಷ್ಟೇ. ಇದೇ ದಪ್ಪ ಆಯ್ತು. ಕರೆಕ್ಟ್ಸ್. ಅದೇ ಇಷ್ಟು ದಪ್ಪ ಬಂದು ಗುಂಡು ಆಗುವಷ್ಟು ಉರಿಬೇಕು. ಕಡೆಗೆ ಮಿಕ್ಸ್. ಗ್ಯಾಸ್ ಆನ್ ಇಟ್ಟಿಯಲ್ಲ? ಇರ್ಲಿ ಇಲ್ಲಿ ನೋಡು. ಇರ್ಲಿ. ಇಲ್ಲಿ ಮಿಕ್ಸಿಗೆ ಹಾಕು. ಇದು 1 2 3 ಗಸಗಸೆ. ಅದ್ರ ಜೊತೆಗೇನೆ ಇದು. ಮತ್ತೆ ತುಂಡು ಮಾಡಿಟ್ಟಿದೆ ಅಂತ ಇದಕ್ಕೆ. ಅದನ್ನ ಹಾಕಿ ಬೇರೆ ಟಾಪಿಂಗ್ಸ್. ಓಕೆ, ಹಿಡಿದು ಉರಿಯೋದು. ಸ್ವಲ್ಪ ತಣಿಬೇಕು. ಅಕ್ಕಿ ಒಟ್ಟಿಗೆ ಇದು ಹುರಿದು ಹಾಕಿದ. ಸ್ವಲ್ಪ ಕಾಯಿ ತಗೊಂಡಿದ್ದೀನಿ. ಕಾಯಿ ತುರಿ. ನೆನ್ಪೋಯ್ತು. ಮರ್ತೋಯ್ತು ಅಂತ ನೆನ್ಪೋಯ್ತು. ನೆನ್ಪೋಯ್ತು. ಎಂತಿದೆ? ಎಂತ ಬೇಕು ಹೇಳು? ಏಲಕ್ಕಿ ಮರ್ತೋಯ್ತು. ತಿರುಗಿಸ್ಕೊಳ್ಳುದಾ? ಫಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಂತ ಸ್ವಲ್ಪ. ಆಯ್ತಾ ಈಗ ಸಣ್ಣ? ಇಲ್ಲ ಒಂದು ರೌಂಡ್ ತಿರುಗಿಸ್ದ್ಯಾ? ಓಕೆ. ಮತ್ತೆ ಕಾಯ ಫಸ್ಟ್ ಒಂದು ಸ್ವಲ್ಪ ಹಾಕಿದ್ಯಾ? ಹಾಕ್ಲೇ ಇಲ್ಲ. ಕಾಯಿ ಹಾಕ್ಲಿಲ್ವಾ? ಅದು ಇದು ಮಾತ್ರ ಹಾಕಿದ್ದೆ. ಈಗ ಕಾಯಿ ಗಸಗಸೆ ರೋಸ್ಟ್ ಮಾಡಿದ್ರೆ ಮತ್ತೆ ಅಕ್ಕಿ ಅದೆರಡು ಹಾಕಿ ಮೊದಲೊಂದ್ಸಲ ಮಾಡಿಕೊಂಡ್ರೆ ಬೇಗ ಸಣ್ಣ ಸ್ವಲ್ಪ ನೀರು ಹಾಕಿ. ಹಾಫ್ ಕಪ್ ನೀರಲ್ಲಿ ಹಾಫ್ ಕಪ್ ನೀರು ಹಾಕೊಂಡು ಒಳ್ಳೆ ಹಾಕ್ಕೊಳ್ಬೇಕು. ಓಕೆ, ತೋರಿಸು. ಓಪನ್ ದ ಡೋರ್. ಆಯ್ತಾ? ಓಕೆ. ಬೆಲ್ಲ ಸಹ ಹಾಕಿ ಮಾಡ್ಬೋದು, ಕೆಲವರು ಸಕ್ಕರೆ ಹಾಕಿ ಸಹ ಮಾಡ್ತಾರೆ. ಬೆಲ್ಲ ಹಾಕಿದ್ರೇನೆ ರುಚಿ. ಬೆಲ್ಲ ಅಂತ ಮಾಡಿಟ್ಟಿದೆ ಬೆಲ್ಲ ಒಂಚೂರು ನೆನೆಸಿ ನೀರಲ್ಲಿ ಇದು ಮಾಡಿ ಬಿಸಿನೀರು ಹಾಕ್ಬೇಕಾ ಅಂತ. ಬಿಸಿನೀರು ಹಾಕಿದ್ರೆ ಬೇಗ ಕರಗಿಸಿ ಇಡ್ಬೋದು. ಎಷ್ಟು ಬೆಲ್ಲ? ಬೆಲ್ಲ ನಿಮ್ಮ ರುಚಿಗೆ. ನಿಮಗೆ ತುಂಬಾ ರುಚಿಗೆ ತಕ್ಕಷ್ಟು ಬೆಲ್ಲ. ತುಂಬಾ ಸ್ವೀಟ್ ಬೇಕಂದ್ರೆ ಅಷ್ಟು.
ಇಷ್ಟ ಅಂತ ಮಾಡಿ ಇದನ್ನೊಂದ್ಸಲ ಹುರ್ಕೊಳ್ವಾ. ಕ್ಯಾಶು ದ್ರಾಕ್ಷೆ ಫಸ್ಟ್ ತುಪ್ಪ ಹಾಕ್ಬೇಕು, ಕಡೆಗೆ ಇದು ಹಾಕ್ಬೇಕು. ಅಯ್ಯಯ್ಯ ಅಡಿಗೆ ಗೊತ್ತಿಲ್ಲದವರಲ್ಲ. ಇಲ್ಲಿ ನೋಡು ನೀನು ಇನ್ನೊಂದು ದಿವಸ ಹಾಗೆ ಫಸ್ಟ್ ಯಾವುದು ಮತ್ತೆ ಯಾವುದು ಹೇಳಿ ಮಾಡ್ದಂಗೆ. ಅಯ್ಯೋ ಮಾಡ್ದಂಗೆ ನಾನು. ಹೊಸ ನೈಟಿಯಾ? ಹೊಸ ನೈಟಿ ತಂದು ಕೊಟ್ಟು 2 ತಿಂಗಳಾಯ್ತು. ಲಾಸ್ಟ್ ಟೈಮ್ ಇಲ್ಲಿಂದ ಹೋಗುವಾಗ ತೆಗಿಸ್ಕೊಟ್ಟಿದ್ದು ನಾನು. ಈ ಸತಿ ಹಾಕೊಂಡು ಬಂದಿದ್ದಾಳೆ. ಅದು ನೀನು ಜೋರು ಮಾಡಿದೆ, ನಾನು ಜೋರು ಮಾಡಿದೆ ಅಂತ ಈ ಸಲ ನೈಟಿ ತಗೊಂಡು ಬಂದಿದ್ದಾಳೆ. ಈಗ ದ್ರಾಕ್ಷಿ ಒಳ್ಳೆ ಗುಂಡು ಗುಂಡಾಯ್ತು ಅಂದರೆ ಅದು ಆಯ್ತಂತ ಅರ್ಥ. ಅದನ್ನು ತೆಗೆದು ಒಂದು ಬೌಲಲ್ಲಿ ಇಟ್ಕೊಳ್ಳಿ. ಬೆಲ್ಲ ಬೆಲ್ಲದ ನೀರು ಹಾಂ ಬಾಳಿಸಿ ಕಾಯಿಸಿ ಹೇಳಿ ಅದರಲ್ಲಿ ಸ್ವಲ್ಪ ಕೆಳಗೆಲ್ಲ ಹಾಂ ಕೆಳಗೆಲ್ಲ ಇದಿರ್ತದೆ ಮಣ್ಣಾಗಿ ಮಣ್ಣೆಲ್ಲ ತೆಗಿತಾ. ಓಕೆ, ಒಂದು ಚೂರು ವೇಸ್ಟ್ ಆಗಬಾರ್ದು. ಅದ್ರಲ್ಲಿ ಮತ್ತೆ ಕರಗಿಸ್ತಾವಳೆ ಇದ್ದಿದ್ದು ಒಂದಿಷ್ಟು ಸಣ್ಣ. ಅಲ್ಲಿ ನೋಡಿ ಸಾಕೆ ಅದ ಅದರಲ್ಲಿ ಮತ್ತೊಂದಿಷ್ಟು. ನೋ ವೇಸ್ಟೇಜ್. ಬೆಲ್ಲದ ನೀರು ಒಂಚೂರು ಬಿಸಿ ಆಗ್ಬೇಕು. ಸಾಫ್ ಮಾಡಿ ಅರ್ಧಿದ್ದಿದ್ದು ಅದಕ್ಕೆ ಹಾಕ್ಬೇಕು. ಬೆಲ್ಲದ ನೀರಿಗೆ ನಾವು ಅರ್ಧಿಟ್ಟಿದ್ದು ಪೇಸ್ಟ್ನ ಆ್ಯಡ್ ಮಾಡಿದ್ದೇವೆ ಈಗ. ಆಮೇಲೆ ಈ ಮಿಕ್ಸಿಲಿ ಹಿಡ್ದಿದ್ದಾನೆ ಒಂಚೂರು ಬಿಡಬಾರ್ದು. ನೀರು ಹಾಕಿ ಸರಿ ಅಳ್ಳೆ ತೊಳಿಬೇಕು. ನೋಡಿ ಎಷ್ಟು ಸಲ ತೊಳೆದಿದ್ದಾಳೆ ನೋಡಿ. ಅಯ್ಯೋ ಅಯ್ಯೋ ಇರ್ತದೆ ಅದರಲ್ಲಿ. ಇರ್ತದೆ. ಅದನ್ನು ಮತ್ತೆ ಹಿಂಗೆ ತಿಕ್ಕಬೇಕು. ಇಡೀ ಮಿಕ್ಸಿ ಕ್ಲೀನ್ ಆಗುವವರೆಗೆ ತಿಕ್ಕಿ ಅದನ್ನು ಹಾಕ್ಬೇಕು. ಅದರಲ್ಲೇ ಸ್ಪೆಷಲ್ ಟೇಸ್ಟ್. ನಂದು ಕಾಂಟ್ರಿಬ್ಯೂಷನ್. ಅದು ಅಡಿಲಿ ಹಿಡ್ದು ಬಿಡ್ತದೆ, ಸ್ವಲ್ಪ ತಿರುಗಿಸ್ತಾ ಇರಬೇಕು. ಬಿಡಬಾರ್ದಾ? ಅಂದರೆ ಸ್ವಲ್ಪ ನೋಡ್ತಾ ಇರಬೇಕು. ಅಕ್ಕಿ ಕಾಳು ಹಾಕಿದ್ದೇವಲ್ಲ ಅದು ಹಿಡ್ದು ಬಿಡ್ತದೆ. ಓ, ಮೀಡಿಯಂ ಫ್ಲೇಮ್. ಅಡಿ ಹಿಡಿದಿದ್ದಂಗೆ ತಿರುಗಿಸ್ತಾ ಇರ್ಬೇಕು. ತಿಕ್ಕಾಗ್ತಾ ಬಂತಲ್ಲ ಈಗ. ಹಾಕಿದ್ದೇವಲ್ಲ ಅದೆಲ್ಲ ಸೇರಿ ತಿಕ್ಕಾಗ್ತಾ. ಅಷ್ಟೇ ಪಾಯಸ. ಈಸಿ ಅಷ್ಟೇ. ಟೇಸ್ಟ್ ಸಾಕು. ನಾ ಇದು ತಿನ್ನೋದಿಲ್ಲ, ಒಂಚೂರು ಹಾಕಿ ಟೇಸ್ಟಿಗೆ ಅಷ್ಟೇ ಆಯ್ತಾ. ಗಸಗಸೆ ಪಾಯಸ ರೆಡಿ. ಸೂಪರ್. ಗಸಗಸೆ ಪಾಯಸ ಬಿಸಿ ಬಿಸಿ ರೆಡಿ. ಬನ್ನಿ ಟೇಸ್ಟ್ ನೋಡುವ. ಬಿಸಿ ಉಂಟು ನೋಡು. ವಾವ್, ಸ್ಪೆಷಲ್ ಡಾರ್ಕ್ ಶೇವ್ಟಿಗೆ. ಸೂಪರ್. ಇದು ಒಂದು ಬೌಲ್ ತಿಂದು ಮಲಗಿದ್ರೆ ನಿದ್ದೆ ಬರ್ತದೆ ಒಳ್ಳೆ. ಸೂಪರ್ ನಿದ್ದೆ ಅಂತಕಂದ್ರೆ 2 ಬೌಲ್ ಕೊಡು. ಗಸಗಸೆ ಉಂಟು ಅದರಲ್ಲಿ, ಒಳ್ಳೆ ನಿದ್ದೆ. ಸರಿ ಉಂಟು, ಸೂಪರ್ ಉಂಟು. ಅದು ನಾನು ಮಧ್ಯೆ ಹಿಂಗೆ ಮಾಡಿದ್ನಲ್ಲ, ಅದರಿಂದ ಟೇಸ್ಟ್ ಒಳ್ಳೆ ಆಗಿದೆ. ಅದೇ ಅದೇ ಪಪ್ಪಲಿಗೆ ತಗೊಳಕ್ ಕೊಡು, ಟೇಸ್ಟಿಗೆ ಕೊಡಿ ಅಂತ ಹೇಳ್ತಾರೆ.
ಪಪ್ಪನಿಗೆ ಟೇಸ್ಟಿಗೆ ಕೊಡುವ, ಗ್ಯಾರಂಟಿ ಏನಾದರೂ ಹೇಳ್ತಾರೆ ಈಗ. ಹಲೋ, ಎಕ್ಸ್ಕ್ಯೂಸ್ ಮೀ, ಟೇಸ್ಟ್ ನೋಡಿ. ಮಲ್ಗಿದ್ದವ್ರು ಎದ್ದು ಟೇಸ್ಟಿ. ನಾನೇ ಮಾಡಿದ್ದು. ಅಯ್ಯಯ್ಯೋ ಖಾಲಿ. ಅವ್ರಿಗೆ ತಿಂದು 1 ಸ್ಪೂನ್ಗೆ ನಿದ್ದೆ ಬಂತೆ. ನಿದ್ದೆ ಬಂದು ಮಲ್ಕೊಂಡ್ರು ಅಂತ. ನೆಕ್ಸ್ಟ್ ಟೈಮ್ ನೀ ಮಾಡ್ಕೊಡ್ಬೇಕು. ಹಾಂ, ಮಾಡ್ಕೊಟ್ಟೆ. ಓಕೆ ಓಕೆ, ಥ್ಯಾಂಕ್ ಯು. ವಿತ್ ದ್ಯಾಟ್ ವಿವ್ ಕಮ್ ಟು ದ ಎಂಡ್ ಆಫ್ ದಿಸ್ ವಿಡಿಯೋ. ಗಸಗಸೆ ಪಾಯಸ ಅಂತೂ ಸೂಪರ್ ಆಗಿತ್ತು, ಚೆನ್ನಾಗಿ ತಿಂದ್ವಿ ನಾನು ಮತ್ತು ಪಪ್ಪ. ಈಗ ಒಳ್ಳೆ ನಿದ್ದೆ ಬರ್ತಾ ಉಂಟು. ಇಫ್ ಯು ಗೈಸ್ ಆಲ್ಸೋ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಟು ಹಿಟ್ ದ ಲೈಕ್ ಬಟನ್, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಇಷ್ಟವರೆಗೆ ಮಾಡದಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಈ ಥರ ವ್ಲಾಗ್ಸ್ ಮಾಡುವ ಅಂತ ಒಂದು ಪ್ಲ್ಯಾನ್ ಇದೆ. ಎಷ್ಟವರೆಗೆ ಇಂಪ್ಲಿಮೆಂಟ್ ಆಗ್ತದೆ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ. ಅಮ್ಮ ಇಲ್ಲಿದ್ದಾರೆ, ಸೊ ಡೈಲಿ ಏನಾದರೂ ಚಿಕ್ಕ ಪುಟ್ಟ ವ್ಲಾಗ್ಸ್ ಹಾಕುವ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಅಟ್ಲೀಸ್ಟ್ ಫಾರ್ 1 month. ಸೊ ನೋಡ್ವಾ ಹೆಂಗಾಗ್ತದೆ ಅಂತ. ಇಫ್ ಯು ಗೈಸ್ ರಿಯಲಿ ಲೈಕ್ ದಿಟ್, ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೇವೆ. ಸೊ ಈ ವಿಡಿಯೋ ಮೇಲೆ ನಿಮ್ಗೆ ಹೆಂಗೆ ಆಯಿತು, ಈ ವಿಡಿಯೋ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಹಾಗೂ ರೆಸಿಪಿಯಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಸಹ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಸೊ ಬಿಫೋರ್ ಯು ಗೋ, ಯು ನೋ ವಾಟ್ ಟು ಡೂ, ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.